ಕರ್ನಾಟಕದೊಳಗ ಬಹಳ ದೂರ ಇಲ್ಲವ. ಇದೇ ಬಿಜಾಪುರ ಜಿಲ್ಲೆ ಮುದ್ದೇಬಿಹಾಳ ತಾಲೂಕಿನೊಳಗ ಒಂದು ಸುಂದರವಾದ ಗ್ರಾಮ, 40 ವಾರ್ಡದ ಗ್ರಾಮ. ಆ 40 ವಾರ್ಡದೊಳಗ 3000 ಮನೆಗಳನ್ನ ಹೊಂದಿರುವಂತ ಅದು ಗ್ರಾಮರೇದು. ಆಗಿನ ಕಾಲಕ್ಕೆ ನಾ ಹೇಳಕತ್ತದ್ದು 3000 ಮನೆಗಳನ್ನ ಹೊಂದಿರುವಂತ ಆ ಗ್ರಾಮದೊಳಗ ಒಂದಿಷ್ಟು ಜನ ಲಿಂಗಾಯತರು, ಹೀಗೆ ಅನೇಕ ಧರ್ಮದವರು ಹೊಂದಿರುವಂತ ಆ ಗ್ರಾಮದೊಳಗ ಎಲ್ಲ ಕೃಷಿ ಕಾಯಕವನ್ನ ಮಾಡುವಂತ ಜನಗಳು. ಆ ಊರೊಳಗ ಕೃಷಿ ಕಾಯಕ, ಬೆಳಗಿನಿಂದ ಸಂಜೆವರೆಗೂ ಭೂಮಿ ತಾಯಿಯನ್ನ ನಂಬಿ ದುಡಿಬೇಕು. ಹಚ್ಚು ಹಸಿರಾಗಿರುವಂತ ಆ ಊರು ಪ್ರದೇಶ, ಆ ಪ್ರದೇಶದೊಳಗೆ ಎಲ್ಲರೂ ಕಾಯಕ ಜೀವಿಗಳೇ, ಯಾರು ಕುಂತು ತಿನ್ನೋರಲ್ಲ, ದುಡದೆ ತಿನ್ಬೇಕು. ಆಗಿನ ಕಾಲಕ್ಕೆ ದುಡಿದು ತಿನ್ನುವಂತ ಕೃಷಿ ಕಾಯಕವನ್ನ ಮಾಡ್ತಿರುವಂತ ಆ ಊರಿನ ಜನಗಳು ಅಲ್ಲಿ ದೇಶಮುಖರು ಅಂತ ಇದ್ರು. ಆ ಊರೊಳಗ್ರಿ ದೇಶಮುಖರು, ದೇಸಾಯಿರು ಅಂತ ಕರೀತಾರ. ಆ ಎಲ್ಲಾ ಧರ್ಮದವರು ಹೊಂದಿರುವಂತ ಆ ಗ್ರಾಮದೊಳಗ 9 ಜಂಗಮರ ಮಠಗಳು ಅಂತ ಇದ್ದವ್ರಿ. 40 ವಾರ್ಡದೊಳಗ ಎಷ್ಟ್ರಿ? 9 ಜಂಗಮರ ಮಠಗಳಂತಿದ್ವು. ಮಠದೊಳಗ ಸಾಕಷ್ಟು ಜಂಗಮರ ಮಠಗಳಂತ ಬಾಳ ಬರ್ತಾವ್ರಿ. ಸ್ಥಾವರ ಮಠ, ಸಾಲಿ ಮಠ, ಹಿರೇಮಠ, ಮಠಪತಿ, ಹಿಂಗೆಲ್ಲಾ ಬಹಳ ಮಠಗಳಂತ ಬರ್ತಾವ್ರಿ ಜಂಗಮರ ಮಠದೊಳಗ. ಇಂಥ ಮಠಗಳಲ್ಲಿ ಆ 40 ವಾರ್ಡದೊಳಗ 9 ಮಠಗಳಿದ್ವ್ರಿ, ಜಂಗಮರ ಮಠಗಳು. ಅದ್ರೊಳಗ ಕಂಠಿ ಮಠ ಅಂತ ಬರ್ತತ್ರಿ, ಕಂಠಿ ಮಠ. ಆ ಕಂಠಿ ಮಠದ ಮನೆತನದ ಒಡೆಯರು ಯಾರಾಗಿದ್ರು ಅಂತಂದ್ರ ದೊಡ್ಡಯ್ಯ ಸ್ವಾಮಿಗಳು ಅಂತ ಹೇಳಿ ಆ ಮಠದ ಪೀಠಾಧೀನ ಅಧ್ಯಕ್ಷರು. ಅವರು ಆ ಊರಿನ ಜನಗಳ ಯೋಗ ಕ್ಷೇಮವನ್ನ ವಿಚಾರವನ್ನ ಮಾಡುತ್ತಾ ಒಳ್ಳೆ ಆಲೋಚನೆ, ಒಳ್ಳೆ ವಿಚಾರ, ಒಳ್ಳೆ ಸಂಗತಿ, ಧರ್ಮದ ತತ್ವಗಳನ್ನ ಅಳವಡಿಸಿಕೊಂಡು ಯಾವಾಗಲೂ ಗುರು ಲಿಂಗ ಜಂಗಮರ ಸೇವೆಯನ್ನೇ ಗೈಯುತ್ತಾ ಕಾಲವನ್ನ ಕಳಿತಿದ್ರು ಆ ಇಬ್ಬರು ದಂಪತಿಗಳು, ದೊಡ್ಡಯ್ಯ ಸ್ವಾಮಿ ಮತ್ತು ಅದರ ಜೊತೆಗೆ ಅವರ ಧರ್ಮ ಪತ್ನಿ ಆಗಿರುವಂತ ರುದ್ರಮ್ಮ ತಾಯಿ, ರುದ್ರಾಂಬೆ ಅಂತ ಕರೀತಾರೆ. ದೊಡ್ಡಯ್ಯ ಸ್ವಾಮಿ ಮತ್ತು ರುದ್ರಾಂಬೆ ಇವರಿಬ್ಬರು ಪುಣ್ಯ ದಂಪತಿಗಳು ಆ ಊರು ಒಳಗ ಕಾಲವನ್ನ ಕಳಿತಿರ್ಬೇಕಾದ್ರೆ ಎಷ್ಟರ ಮಟ್ಟಿಗೆ ಅವರ ಆಚಾರ, ಸಂಸ್ಕಾರ, ನಡೆ ನುಡಿ ಹೇಗಿತ್ತು ಅಂತಂದ್ರೆ ಸದಾಕಾಲ ಗುರುಲಿಂಗರ ಜಂಗಮರ ಮೇಲೆ ಭಕ್ತಿ, ನಿಷ್ಠೆ. ಹಸಿದು ಬಂದವರಿಗೆ ಒಂದು ತುತ್ತು ಪ್ರಸಾದ ನೀಡೋದು. ಯಾವತ್ತು ಯಾವ ಪ್ರಾಣಿಗಳಿಗೆ ಹಿಂಸೆ ಮಾಡಿದವರಲ್ಲ. ಯಾರಾದ್ರ ಕಷ್ಟದೊಳಗದಾರಂತಂದ್ರ ಅವ್ರ ಮನಸ್ಸು ಕರಿಗಿ ಬಿಡ್ತಿತ್ತಂತ. ಅಂತ ಒಂದು ದಾಂಪತ್ಯ ಜೀವನದ ಅವ್ರದಾಗಿತ್ತು. ಭಕ್ತರ ಜನಗಳ ಕಷ್ಟವೇ ನನ್ನ ಕಷ್ಟ ಅಂತ ಹೇಳಿ ಆ ದಂಪತಿಗಳು ಬದುಕ್ತಿದ್ರಂತ. ಹಿಂಗ ಬದುಕಬೇಕಾದ್ರ ಅವರ ಕಾಲ ಚಕ್ರ ಉರುಳುತ್ತದ, ದಿನಗಳ ಕಳೀತಾವ. ಯಾವಾಗಲೂ ಗುರುವಿನ ಸೇವೆ, ಲಿಂಗದ ಸೇವೆ, ಜಂಗಮರ ಸೇವೆ, ಅನೇಕ ದೀನ ದಲಿತರ ಸೇವೆ, ಕಷ್ಟದಲ್ಲಿರುವಂತವರ ಸೇವೆಯನ್ನೇ ಮಾಡ್ತಾ ಕಾಲವನ್ನ ಕಳಿತಿರುವಂತ ಆ ದಂಪತಿಗಳಿಗೆ ಕಾಲ ಕಳಿಬೇಕಾದ್ರೆ ಕಾಲ ಚಕ್ರ ಹುರುಳುತ್ತದೆ. ಎಷ್ಟು ದಿನಗಳಾದ್ರೂ ಕೂಡ, ಎಷ್ಟು ವರ್ಷಗಳಾದ್ರೂ ಕೂಡ ಆ ತಾಯಿಗೆ ಮಕ್ಕಳಿರ್ಲಿಲ್ಲ ಅಂತ ನೋಡ್ರಿ. ಮಕ್ಕಳೇ ಇರ್ಲಿಲ್ಲ. ಏನೆಲ್ಲಾ ದೇವರು ಕೊಟ್ಟಿದ್ದವರಿಗೆ, ಮನೆಯೊಳಗ ಆನಂದ ಇತ್ತು, ಸಂತೋಷ ಇತ್ತು, ನೆಮ್ಮದಿ ಇತ್ತು. ಯಾರಾದ್ರ ಕಷ್ಟ ಅಂತ ಬಂದ್ರೆ ಅವ್ರ ಕಷ್ಟಕ್ಕೆ ಒಂದಿಟ್ಟು ಸಹಾಯ ಮಾಡೋಷ್ಟು ಶಕ್ತಿ ದೇವರು ಅವರಿಗೆ ಕೊಟ್ಟಿದ್ದ. ಆದ್ರೆ ಅವರ ಮನೆಯೊಳಗ ವಂಶವನ್ನ ಬೆಳಗುವಂತ, ಆ ಮನೆಯನ್ನ ಬೆಳಗುವಂತ ಒಂದು ಬಾಲಕ, ಒಬ್ಬ ಸಂತಾನ ಭಾಗ್ಯ ಇಲ್ಲ ಅಂತೇಳಿ ಮನೆಯೊಳಗ ಚಿಂತೆಯಿಂದ ಕೊರಗುತ್ತಿರುವಂತ ರುದ್ರಾಂಬೆ ತಾಯಿ ಯಾವತ್ತು ಕೂಡ ಯಾವ ದೇವರಿಗೂ ಹೋಗ್ಲಿಲ್ಲವರು. ಒಂದು ದೇವರನ್ನ ಮಾತ್ರ ನಂಬಿದವರು. ಅವರು ಒಬ್ಬ ದೇವರನ್ನ ನಂಬಿದವರು, ಯಾವ ದೇವರುಗಳಿಗೆ ಹೋಗ್ಲಿಲ್ಲ ಆ ತಾಯಿರಿ. ನಿಜವಾಗ್ಲೂ ಎಷ್ಟು ಜನ ನಮ್ಗ ಮಕ್ಕಳು ಬೇಕು ಅಂತ ತಿಳ್ಕೊಂಡು ಎಷ್ಟೋ ಜನ ಎಲ್ಲೆಲ್ಲೇ ಹೋಗ್ತಾರೆ. ಮಕ್ಕಳು ಬೇಕು, ನಮಗ್ ಮಕ್ಕಳಾಗಿಲ್ರಿ, ಮಕ್ಕಳಾಗಿಲ್ಲ ಅಂತೇಳಿ ಡಾಕ್ಟರ್ ಕಡೆ ಹೋದ ಮೇಲೆ ಯಾವಾಗ ಡಾಕ್ಟರ್ ಮಕ್ಕಳಾಗಲ್ಲ ಅಂತ ಹೇಳ್ತಾರ ನೋಡ್ರಿ, ಅವಾಗ ಹೇಳಿದ ಮೇಲೆ ನಮಗ್ ಈ ಕಡೆ ದೇವರು ಅವು ಇವು ಭೇಟಿ ಹಾಕವ್ರಿ. ಅಲ್ಲಿವರೆಗೆ ಭೇಟಿ ಆಗಂಗಿಲ್ಲ. ನಿಜವಾಗಲೂ ಡಾಕ್ಟ್ರೇ ದೇವ್ರ ಅಂತ ಹೇಳ್ತಾರ ಖರೆ, ಆದ್ರೆ ಡಾಕ್ಟರ್ನೇ ಇಲ್ಲ ಅಂದ ಮೇಲೆ, ಡಾಕ್ಟರ್ ದೇವ್ರ ಕರೆ, ಡಾಕ್ಟರ್ನೇ ಮಕ್ಕಳಾಗಲ್ಲ ಅಂದ ಮೇಲೆ ಅವಾಗ ನಾವು ಒಂದು ಈಟು ಬೇರೆ ವಿಚಾರ ಮಾಡ್ತೀವಿ. ಏನಂತ? ತಾಯ್ತ ಕಟ್ಸ್ಕೊಳ್ಳೋದು, ಮಂತ್ರ ತಂತ್ರ ಮಾಟ ಇವೇನಿರ್ತಾವಲ್ರಿ, ಇವೆಲ್ಲ ಇಂಥವನ್ನ ಕೇಳೋದಕ್ಕಾಗಿ ಹೋಗೋರ್ ನಾವೆಲ್ಲ. ಆದ್ರೆ ರುದ್ರಮ್ಮ ತಾಯಿ ಯಾವದಕ್ಕೂ ಹೋಗ್ಲಿಲ್ಲ, ಯಾವ ಯಂತ್ರ ಕಟ್ಸ್ಲಿಲ್ಲ, ಮಂತ್ರ ಮಾಡಿಸ್ಲಿಲ್ಲ, ಮಾಟ ಮಂತ್ರಕ್ಕೂ ಹೋಗ್ಲಿಲ್ಲ, ಯಾವ ಜ್ಯೋತಿಷ್ಯನು ಕೇಳಲಿಲ್ಲ. ಆ ತಾಯಿ ನಂಬಿದ್ದು ಒಂದೇ, ಗುರುವಿನಿಂದ ಪಡ್ಕೊಂಡಿರುವಂತ ಇಷ್ಟಲಿಂಗ. ಆ ಇಷ್ಟಲಿಂಗ ಅಂಗದ ಮೇಲೆ ಇಷ್ಟಲಿಂಗವನ್ನ ಧರಿಸಿ ಸದಾ ಕಾಲ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದೊಳಗೆ ಹೇಳ್ತಿದ್ದಳು. ಬೆಳಗಿನ ಜಾವ ಎದ್ದು ಮನೆ ಹಂಗಳ ಕಸವನ್ನ ಹೊಡಿತಿದ್ದಳು. ರಂಗೋಲಿಯನ್ನ ಹಾಕಿ ಮನೆಯೊಳಗ ದೇವರ ಜಗಲ ಮೇಲೆ ಪೂಜೆಯನ್ನ ಮುಗಿಸಿ ತಾನು ಇಷ್ಟ ಲಿಂಗವನ್ನ ಹಿಡಿದು ಲಿಂಗೈನ ಪೂಜಾ ಮಾಡಬೇಕಾದ್ರ ಆ ಲಿಂಗೈನಲ್ಲೇ ಬೇಡ್ತಿದ್ದಳಂತ. ಆ ತಾಯಿ ಏನು ಬೇಡಬೇಕಾದ್ರೆ ಲಿಂಗೈನಲ್ಲೇ ಬೇಡ್ತಿದ್ದಳಂತ.
ನೋಡ್ರಿ, ಇದು ಶರಣರ ತತ್ವರೇ. ಇದು ದೇವರನ್ನ ಎಲ್ಲಿ ಕಾಣ್ತಿದ್ರಂದ್ರೆ ಇಷ್ಟಲಿಂಗದಲ್ಲೇ ದೇವರನ್ನ ಕಂಡವರು ಅವರೆಲ್ಲ. ಆ ಇಷ್ಟಲಿಂಗವನ್ನ ಹಿಡಿದು ಇಷ್ಟಲಿಂಗದಲ್ಲಿ ಆ ದೇವರಲ್ಲಿ ಬೇಡ್ತಿದ್ರಂತ ತಾಯಿ. ನನಗೆ ಯಾವುದು ಬೇಡಪ್ಪ, ಎಲ್ಲವನ್ನ ಕೊಟ್ಟಿದ್ಯಾ, ಆದ್ರೆ ಈ ಬಂಜ್ ಎಂಬ ಶಬ್ದ ಬಹಳ ಜನ ಕಿವಿ ಒಳಗ ಹೇಳೋದನ್ನ ಕೇಳಾಕತ್ತೇನೆ. ಆ ಬಂಜ್ ಎಂಬ ಶಬ್ದವನ್ನ ಕಳಿ. ತಾಯಿಗೆ ಬೇಕಾಗಿದ್ದಾದ್ರೂ ಯಾವ್ದ್ರಿ? ಈ ತಾಯಿತನ, ತಾಯಿ ಸೌಭಾಗ್ಯ ಎಲ್ಲ ತಾಯಿಗೂ ಬೇಕಲ್ಲ. ನೋಡ್ರಿ, ಮದುವೆ ಆಗಿ ಹೋಗಿರುವಂತ ಒಬ್ಬ ಹೆಣ್ರಿ, ಮದುವೆ ಆಗಿ ಗಂಡನ ಮನೆಗೆ ಹೋಗಿರುವಂತ ಹೆಣ್ಣು, ಆ ಮನೆ ಒಳಗ ಸಂಪತ್ತು ಐಶ್ವರ್ಯ ಏನೆಲ್ಲ ಇದ್ರು ಕೂಡ, ಮನೆ ಬಂಗಲೆ ಮನಿ ಮೇಲೆ ಮನಿ ಕಟ್ಟಿದ್ರು ಕೂಡ ಆ ತಾಯಿಗೆ ಯಾವ ಸಂತೋಷ ಆನಂದ ಕೊಡೋದಿಲ್ಲಂತ. ಆ ತಾಯಿಗೆ ನಿಜವಾಗ್ಲೂ ಯಾವಾಗ ಆನಂದ ಕೊಡುತ್ತದಂದ್ರ ಮಕ್ಕಳ ಭಾಗ್ಯನ ಪಡೆದಾಗ, ಆ ಮಗುವನ್ನ ಅಪ್ಪಿಕೊಂಡು ಮುತ್ತಾಡಿದಾಗ ಮಾತ್ರ ಆ ತಾಯಿಗೆ ಆನಂದ ಸಿಗುತ್ತದೆ ವಿನಃ ಮತ್ತ ಯಾವ ಸಂಪತ್ತಿನಿಂದ ಆ ತಾಯಿಗೆ ಆನಂದ ಸಿಗಂಗಿಲ್ಲ. ಬಹಳ ಸುಂದರವಾಗಿ ಜಾನಪದ ಗರಿತಿ ಬರಿತಾಳಲ್ಲ. ಬಂಜೆ ಬಾಗಿಲ ಮುಂದ ಅಂಜೂರ ಗಿಡ ಹುಟ್ಟಿ, ಟೊಂಗೆ ಟೊಂಗೆಗಳಲ್ಲಿ ಗೆಳಿಕೂತ ಹೇಳ್ಯಾವ, ಬಂಜೆಂಬ ಶಬ್ದ ಹೊರಲಾರೆ ಪರಶಿವ. ಆ ಬಂಜೆಂಬ ಶಬ್ದ ಆ ತಾಯಿಗೆ ಕೇಳಿಸಿತ್ತೇವ. ನೋಡ್ರಿ, ಒಬ್ಬ ತಾಯಿರಿ ಬಂಜೆಂಬ ಶಬ್ದವನ್ನ ಕೇಳಿಸ್ಕೊಳಕ್ ಆಗಂಗಿಲ್ರಿ ಆ ತಾಯಿಗೆ. ಒಮ್ಮೆ ರುದ್ರಮ್ಮ ತಾಯಿ ಅವ್ರಿ ಆ ಊರ ಒಳಗ ತೊಟ್ಟಿಲ ನಾಮಕರಣ ನಡೆದಿತ್ತಂತ. ತೊಟ್ಟಿಲಕ್ ಹೋಗಿದ್ರಂತ, ಮುತ್ತೈದ ತನಕ ಕರೀತಾರಲ್ಲ, ಯಾವ್ದೋ ಒಂದು ಮಗುವಿನ ನಾಮಕರಣಕ್ಕಾಗಿ ರುದ್ರಮ್ಮ ತಾಯಿಯನ್ನ ಕರೆದಿದ್ರಂತ. ಆ ಕಾರ್ಯಕ್ಕೆ ಹೋಗಿದ್ಲಂತ್ರಿ. ಯಾವಾಗ ಆ ಮನೆ ಒಳಗ ಸಂಭ್ರಮವೇ ಸಂಭ್ರಮ. ಆ ಮಗುವನ್ನ ತೊಟ್ಟಿಲೊಳಗೆ ಹಾಕಿ ತೂಗಿ ಹೆಸರಿಡ್ಬೇಕಲ್ಲ. ಹೆಸರಿಡುವಂತ ಪ್ರಸಂಗ, ಆ ಮಗುವನ್ನ ಒಂದೀಟು ಎತ್ಕೊಳ್ಬೇಕಂತ ಆಸೆ ಆಗುತ್ತದಂತ ರುದ್ರಮ್ಮ ತಾಯಿಗೆ. ಆ ಮಗುವನ್ನ ಎತ್ಕೊಳ್ಬೇಕು, ಆ ಮಗುವನ್ನ ಮುಖವನ್ನ ನೋಡ್ಬೇಕಂತ ತಾಯಿಗೆ ಆಸೆ ಆದಾಗ, ಯಾವಳೋ ಒಬ್ಬಳು ಹೆಣ್ಮಗಳು ತಾಯಿ ತಗೋ ಅಂತ ತಿಳ್ಕೊಂಡು ಆ ಮಗುವನ್ನ ರುದ್ರಮ್ಮ ತಾಯಿ ಕೈಯಾಗ ಕೊಡಾಕ್ ಹೋದಾಗ, ಒಂದು ಮೂಲ್ಯಾಗ ಒಂದು ಮುದುಕಿ ಕೂತಿದ್ದೇವ, ವಯಸ್ಸಾಗಿದ್ದು. ಆ ಅಜ್ಜಿ ಹೇಳ್ತದಂತ, ಆ ಹೆಣ್ಮಗಳ ಕೈಯಾಗ ಕೂಸ್ ಕೊಡಾಕ್ ಹೋಗ್ಬೇಡ್ರಿ, ಯಾಕಂದ್ರ ಆಕಿ ಬಂಜ್ ಅದಾಳ, ಆಕಿಗೆ ಮಕ್ಕಳಾಗಿಲ್ಲ. ಒಂದ್ ವೇಳೆ ಹೀಗ್ ಹುಟ್ಟಿರುವಂತ ಮಗುವನ್ನ ಆ ತಾಯಿ ಕೈಯಾಗ ಕೊಟ್ರ ಆ ಮಗು ಏನಾಗುತ್ತ ಏನಿಲ್ಲ, ಆ ಹೆಣ್ಮಗಳ ಕೈಯಾಗ ಮಗು ಕೊಡಬೇಡ್ರಿ ಅಂತ ಒಂದು ಮುದುಕಿ ಹೇಳಾಕತ್ತಿತ್ತಂತ. ಅಷ್ಟು ಜನದೊಳಗ ಆ ತಾಯಿ ಎಷ್ಟು ನೋವಾಗಿರ್ಲಕ್ಕಿಲ್ರಿ. ಇಷ್ಟು ವರ್ಷ ನಾನು ದೇವರಂತ ಪೂಜಿಸಿರುವಂತ ಪರಮಾತ್ಮ ನನಗ್ ಯಾಕೆ ಮಕ್ಕಳ ಭಾಗ್ಯ ಕೊಡ್ಲಿಲ್ಲ ಅಂತೇಳಿ ಅಷ್ಟು ಜನದೊಳಗ ಕಣ್ಣೀರನ್ನ ಹಾಕೊಂಡು ಒಂದು ಕ್ಷಣ ಆ ಮನಿಯೊಳಗ ನಿರ್ಲಾರ್ದ ಹುಡ್ಕೊಂತ ಮನಿಗ್ ಬರ್ತಾಳ ರುದ್ರಮ್ಮ ತಾಯಿ. ಯಾವಾಗ ಮನಿಗ್ ಬರ್ತಾಳ, ಮನೆಗೆ ಬಂದ ತಕ್ಷಣವೇ ದೇವರ ಮುಂದೆ ಹೋಗಿ ದೀಪ ಹಚ್ಚಿ ಕೈ ಮುಗಿತಾಳಂತೆಪ್ಪ, ನಾ ಏನು ತಪ್ಪು ಮಾಡಿದೆ? ಯಾವ ಮಗುವಿಗೆ ನಾನು ಈ ಚಿತ್ರಾಂಶ ಕೊಟ್ಟಿರ್ಬೇಕು? ಯಾವ ಮಗುವನ್ನ ನಾನು ಕೊಂದಿರ್ಬೇಕಂತ ಈ ಜನ್ಮದೊಳಗ ನನ್ಗೆ ಯಾಕೆ ಇನ್ನು ಮಕ್ಕಳ ಭಾಗ್ಯ ಕೊಟ್ಟಿಲ್ಲಪ್ಪ ನೀನು? ನನಗೂ ಒಂದು ಮಕ್ಕಳ ಭಾಗ್ಯನ ಕೊಡು, ಸಂತಾನ ಭಾಗ್ಯವನ್ನ ಕೊಡು. ನಾನೊಬ್ಬ ತಾಯಿ ಆಗಬೇಕಂತ ನನಗೂ ಆಸೆ ಅದೆಯಪ್ಪ, ನನಗೆ ಸಂತಾನ ಭಾಗ್ಯವನ್ನ ಕೊಡು, ಈ ವಂಶವನ್ನ ಬೆಳಗುವಂತ ಒಬ್ಬ ಪುಟ್ಟ ಬಾಲಕನನ್ನ ನನಗೂ ಕೊಡು ಅಂತ ದೇವರಲ್ಲಿ ಕೈ ಮುಗಿದು ಬೇಡುವಾಗ ಕಣ್ಣೀರನ್ನ ಹಾಕ್ತಿದ್ದಳಂತೆ. ಕಣ್ಣೀರ್ ಹಾಕುವಾಗ ದೊಡ್ಡಯ್ಯ ಸ್ವಾಮಿಗಳು ಬಂದು ಹೇಳುತ್ತಾರಂತೆ, ಏ ಉಚ್ಚಿ, ಯಾಕೆ ಅಳಾಕತ್ತಿ? ಯಾಕೆ ದೇವರ ಹತ್ರ ಬೇಡಕತ್ತಿ? ದೇವರ ಮೇಲೆ ನಿಷ್ಠೆಯಿಂದ ಭಕ್ತಿ ಇಡು, ನಂಬಿಕೆ ಇಡು. ಯಾವತ್ತು ದೇವರು ನಂಬಿದವರಿಗೆ ಕೈ ಬಿಡೋದಿಲ್ಲ. ದೇವರ ಮೇಲೆ ನಂಬಿಕೆ ಇಡೋದು ನಮ್ಮ ಕೆಲಸ, ಕೊಡೋದು ಬಿಡೋದು ಅವನ ಕೆಲಸ ಅಂತ ಹೇಳಿ ದೊಡ್ಡಯ್ಯ ಸ್ವಾಮಿಗಳವರು ಯಾವಾಗ ತನ್ನ ಹೆಂಡತಿಗೆ ಹೇಳ್ತಾರಲ್ಲ, ಹೆಂಡತಿಗೆ ಹೇಳಿದ ಮೇಲೆ ದಿನಗಳು ಕಳಿತಿರ್ತಾವ. ಪ್ರತಿನಿತ್ಯಲು ಬ್ರಾಹ್ಮಿ ಮುಹೂರ್ತದೊಳಗೆ ಎದ್ದು ಬೆಳಗಿನ ಜಾವ ಅಂಗಳ ಕಸ ಹೊಡೆದು ರಂಗೋಲಿ ಹಾಕಿ, ಯಾವಾಗ ಮನೆಯೊಳಗ ಬಂದು ದೇವರ ಜಗಲಿಗೆ ಪೂಜೆ ಮಾಡಿ, ದೇವರಿಗೆ ಇಷ್ಟವಾದ ದೇವರಿಗೆ ದೀಪವನ್ನ ಹಚ್ಚಿ ಒಂದೀಟು ಇಷ್ಟಲಿಂಗ ಪೂಜೆ ಮಾಡ್ಕೊಳ್ಬೇಕಂತ ಕೊಳ್ಳಾಗಿದ್ದ ಲಿಂಗವನ್ನ ತೆಗೆದು ದೇವರ ಮುಂದೆ ಕುತ್ಕೊಂಡು ಅಷ್ಟದ ಲಿಂಗವನ್ನ ಹಿಡ್ಕೊಂಡು ಕಣ್ಣು ಮುಚ್ಚಿ ಧ್ಯಾನ ಮಾಡುವಾಗ ಆ ಲಿಂಗನ ಇಲ್ಲಿ ನಿಷ್ಠೆಯಿಂದ ಬೇಡ್ತಾಳ ತಾಯಿ. ರುದ್ರಮ್ಮ ತಾಯಿ ಆ ಇಷ್ಟಲಿಂಗವನ್ನ ಬೇಡ್ತಾಳಂತೆ, ಯಪ್ಪ, ಇಷ್ಟಾರ್ಥವನ್ನ ಕೊಡುವಂತ ಇಷ್ಟಲಿಂಗ ಮಹಾದೇವ ನನ್ನ ಕೈ ಒಳಗೆ ಬಂದು ಕುಂತಿಯಲ್ಲ, ನಾನು ಏನು ತಪ್ಪು ಮಾಡಿನೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಈ ಜನ್ಮದೊಳಗ ಬಂಜಂಬ ಶಬ್ದವನ್ನ ಕಳೆದು ನನ್ನ ಮನೆಯೊಳಗೆ ಒಂದು ಪುಟ್ಟಾದ ಮಗು ಹಾಡುವಂತ ಮಗುವನ್ನು ಕೊಡು ಅಂತ ಹೇಳಿ ಯಾವಾಗ ಆ ಇಷ್ಟಲಿಂಗ ದೇವರಲ್ಲಿ ಬೇಡಬೇಕಾದ್ರ ಆ ತಾಯಿ ಕಣ್ಣಾಗ ನೀರು ಬರ್ತಿದ್ವು. ಆ ತಾಯಿ ಕಣ್ಣಾಗ ನೀರು ಬರಬೇಕಾದ್ರ ಆ ಕಣ್ಣೀರನ್ನ ಒರೆಸ್ಕೋತ ಕಣ್ಣೀರನ್ನ ಒರೆಸ್ತಿರ್ಬೇಕಾದ್ರ ಪರಮ ಪೂಜ್ಯರು ವೇದಿಕೆಗೆ ದಯಮಾಡಿಸ್ತಾ ಇದ್ದಾರೆ. ಜೋರಾದ ಚಪ್ಪಾಳೆ. ಗುರು ಬಸವಲಿಂಗಾಯ ನಮಃ. ಯಾವಾಗ ಆ ಕೈ ಒಳಗೆ ಇಷ್ಟಲಿಂಗವನ್ನ ಹಿಡಿದು ಕಣ್ಣಾಗ ನೀರು ಬಂದಿತ್ತಲ್ಲ, ಆ ಕಣ್ಣೀರನ್ನ ಹಿಂಗ ಒರೆಸ್ಕೋತಾಳಂತ, ಒಂದು ಕೈಲಿಂದ ಹಿಂಗ ಕಣ್ಣೀರು ಒರೆಸ್ಕೊಂಡು ಗೇಸಿ
ಒಂದೀಟು ಆ ಇಷ್ಟಲಿಂಗವನ್ನ ನೋಡ್ತಾ 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 ಒಂದೀಟು ಕಣ್ಣು ಮುಚ್ತಾಳಂತ, ಕಣ್ಣು ಮುಚ್ತಾಳ. ಕೈ ಒಳಗ ಲಿಂಗ ಹಿಡ್ದಾಳ, ಕಣ್ಣು ಮುಚ್ಚಾಳ. ಕಣ್ಣು ಮುಚ್ಚಿರುವಂತ ಪ್ರಸಂಗದೊಳಗ ಒಂದೀಟು ಮೈ ಮರ್ತಾಳ ನೋಡ್ರಿ ರುದ್ರಮ್ಮ ತಾಯಿ. ರುದ್ರಮ್ಮ ತಾಯಿ ಯಾವಾಗ ಮೈ ಮರ್ತಾಳ, ಮೈ ಮರ್ತು ಕೈ ಒಳಗ ಇಷ್ಟಲಿಂಗವನ್ನ ಹಿಡಿದು ಕಣ್ಣು ಮುಚ್ಚಿ ಮೈ ಮರ್ತಿರುವಂತ ಪ್ರಸಂಗದೊಳಗ, ಯಾವಾಗ ಕಣ್ಣು ಮುಚ್ಚಿರುವಂತ ಪ್ರಸಂಗ ಮೈ ಮರ್ತು ಆ ಲಿಂಗದಲ್ಲಿ ಲೀಲಲಾಗಿರ್ಬೇಕಾದ್ರ ಕಣ್ಣು ಮುಂದೆ ಒಬ್ಬ ಶಿವಯೋಗಿ ಕಾವಿಯನ್ನ ಧರಿಸಿ, ಕೊರಳೊಳಗ ರುದ್ರಾಕ್ಷಿಯನ್ನ ಧರಿಸಿಕೊಂಡು, ಅಣಿ ಮೇಲೆ ವಿಭೂತಿಯನ್ನ ಧರಿಸಿ, ಕೈ ಒಳಗೊಂದು ಬೆತ್ತವನ್ನ ಹಿಡಿದು ಒಬ್ಬ ವಯೋವೃದ್ಧನಾಗಿರುವಂತ ಜಂಗಮ ಶಿವಯೋಗಿ ಕಣ್ಮುಂದ ಬಂದಂಗಾಗಿತ್ತಂತ ನೋಡ್ರಿ. ವೇದಿಕೆಗೆ ದಯಮಾಡಿಸಿರುವಂತ ಪರಮ ಪೂಜ್ಯ ಶ್ರೀಮನ್ ನಿರಂಜನಪ್ಪನವ ಸ್ವರೂಪಿ ಸಿದ್ಧಲಿಂಗ ಮಹಾಸ್ವಾಮಿಗಳವರಿಗೆ ಜೋರಾದ ಚಪಾಳೆಗಳ ಮುಖಾಂತರವಾಗಿ ಪ್ರಣಾಮಗಳನ್ನು ಸಲ್ಲಿಸಿ, ಯಾವಾಗ್ರೆ ಆ ತಾಯಿ ಕಣ್ಣು ಮುಚ್ಚಿ ಧ್ಯಾನ ಮಾಡ್ತಿರ್ಬೇಕಾದ್ರೆ ಮೈ ಮರ್ತಿದ್ಳು. ಕಣ್ಣು ಮುಂದ ಒಬ್ಬ ಜಂಗಮ ಶಿವಯೋಗಿ ಬಂದು ನಿಂತ್ಕೊಂಡಂಗ ಆಗಿತ್ತಂತ ನೋಡ್ರಿ ಕಣ್ಣು ಮುಂದ್ರಿ. ನಾವ್ ಮಲ್ಕೊಂಡಾಗ ಕನಸು ಬೀಳ್ತದಲ್ಲವ, ಹೆಂಗ ಕನಸು ಬೀಳ್ತದಲ್ಲ, ನಾವ್ ಮಲ್ಕೊಂಡಾಗ ನಮ್ಗೆ ಎಚ್ಚರ ಇರಂಗಿಲ್ಲ, ಎಚ್ಚರಿಲ್ಲಾರ್ದಾಗ ಕನಸು ಬೀಳ್ತಾವಲ್ಲ, ಹಂಗ ಆ ತಾಯಿ ಎಲ್ಲವನ್ನ ಮರ್ತು ಬಿಟ್ಟಿದ್ರಿ. ಲಿಂಗೈನಲ್ಲಿ ತನ್ನಿಲ್ರಾಗಿರ್ಬೇಕಾದ್ರ ಕಣ್ಮುಂದ ಒಬ್ಬ ಜಂಗಮ ಶಿವಯೋಗಿ ಕೊರಳೊಳಗ ರುದ್ರಾಕ್ಷಿ, ಅಣಿಮೇಲೆ ವಿಭೂತಿ, ಕೈ ಒಳಗೊಂದು ಬೆತ್ತವನ್ನ ಹಿಡಿದು ಕಾವಿಯನ್ನ ಧರಿಸಿ ವಯೋವೃದ್ಧನಾಗಿರುವಂತ ಜಂಗಮ ಶಿವಯೋಗಿ ಕಣ್ಮುಂದ ಬಂದಂಗ ಆಗಿತ್ತಂತ. ಕಣ್ಣು ಮುಚ್ಚಾಳಂಗ ರುದ್ರಮ್ಮ ತಾಯಿ ಕಣ್ಣು ಮುಚ್ಚಾಳ್ರಿ. ಕನಸು ಕಾಣ್ಬೇಕವ. ಎಂತ ಕನಸು ಕಾಣ್ಬೇಕಂದ್ರ ದೇವ್ರು ಬರ್ಬೇಕು ನಮ್ಮ ಮುಂದ. ನಾವು ಕನಸು ಕಂಡ್ರ ದೇವ್ರು ನಮ್ಮ ಮುಂದ ಪ್ರತ್ಯಕ್ಷವಾಗಿ ಬರ್ಬೇಕು, ಹಂಗ ಕನಸು ಕಾಣಬೇಕಂತ. ಧಾರವಾಡದೊಳಗ ಬೇಂದ್ರೆ ಅವ್ರಂತ ಹಾಗೆ ಹೋದ್ರು ನೋಡ್ರಿ. ಒಂದು ಪದ್ಯ ಬರ್ದಾನ, ಕೇಳಿದೇನೆ. ಇನ್ನೂ ಯಾಕ ಬರ್ಲಿಲ್ಲವ ಹುಬ್ಬಳ್ಳಿ ಯಾವ, ವಾರದಾಗ ಒಂದು ಸಾರ್ತಿ ಬಂದು ಹೋಗಾವ. ಕೇಳಿರೇನು? ಈ ಸಾಹಿತ್ಯ ಬರೆದವರು ಬೇಂದ್ರೆ ಅವರು ಬರೆದಿದ್ರಿ. ಇದು ಆ ಬೇಂದ್ರೆ ಅವರು ಬರಿಬೇಕಾದ್ರ ಆ ಸಾಹಿತ್ಯದೊಳಗೆ ಎಂತ ಶಕ್ತಿ ಇರ್ಬೇಕ್ರಿ. ಆ ಸಾಹಿತ್ಯವನ್ನ ಬರ್ದಾರ. ಇನ್ನೂ ಯಾಕ ಬರ್ಲಿಲ್ಲವ ಹುಬ್ಬಳ್ಳಿ ಯಾವ, ವಾರದಾಗ 3 ಸರ್ತಿ ಬಂದು ಹೋಗಾವ. ಎಷ್ಟು ಚಂದ ನೋಡ್ರಿ. ಬೇಂದ್ರೆ ಅವರು ಮಲ್ಕೊಂಡಾಗ ವಾರದಾಗ 3 ಸರ್ತಿ ಹುಬ್ಬಳ್ಳಿ ಸಿದ್ದಾರೂಢ ಕನಸೊಳಗ ಬಂದು ಹೋಗ್ತಿದ್ರಂತ. ಅದಕ್ಕೆ ಬರ್ದಾನವ ಸಾಹಿತ್ಯ ರೀ. ಕನಸಿನೊಳಗ ವಾರದಾಗ ಒಮ್ಮೆ 3 ಸರ್ತಿ ಬಂದು ಹೋಗ್ತಿದ್ದಂತ. ಮುಂದ ಬರ್ಲಿಲ್ಲ ಅಂತ ಸಿದ್ದಾರೂಢ್ರಿ, ಅದಕ್ಕೆ ಬರಿತಾನವ ಸಾಹಿತ್ಯ. ಇನ್ನೂ ಯಾಕ ಬರ್ಲಿಲ್ಲವ ಹುಬ್ಬಳ್ಳಿ ಯಾವ, ವಾರದಾಗ 3 ಸರ್ತಿ ಬಂದು ಹೋಗಾವ. ಹಂಗ ದೇವ್ರು ಬರ್ಬೇಕ್ರಿ ನಮ್ಮ ಕನಸು ಕಾಣಕತ್ತರ. ಯಾವಾಗ ರುದ್ರಮ್ಮ ತಾಯಿ ಇಷ್ಟಲಿಂಗವನ್ನ ಹಿಡಿದು ಮೈ ಮರ್ತಿರ್ಬೇಕಾದ್ರೆ ಒಬ್ಬ ಜಂಗಮ ಶಿವಯೋಗಿ ಮುಂದೆ ಬಂದು ನಿಂತಿದ್ನಲ್ಲ, ಮುಂದೆ ಬಂದಂಗ ಆಗಿತ್ತು, ದರ್ಶನ ಕೊಟ್ಟಂಗ ಆಗಿತ್ತು. ಕಣ್ಣು ಮುಚ್ಚಾಳ. ಯಾವಾಗ ಜಂಗಮ ಶಿವಯೋಗಿ ಯಾವುದು ಮಾತಾಡ್ಲಾರ್ದಂಗ ಆ ತಾಯಿ ಹುಡಿ ಒಳಗ ಒಂದು ಭಸ್ಮ ವಿಭೂತಿ ಗಟ್ಟಿಯನ್ನ ಹುಡಿ ಒಳಗ ಹಾಕಿ ಬಿಟ್ಟಿದ್ನಂತ ನೋಡ್ರಿ. ವಿಭೂತಿ ಭಸ್ಮದ ಗಟ್ಟಿಯನ್ನ ಆ ತಾಯಿ ಹುಡಿ ಒಳಗ ಹಾಕಿ, ತಾಯಿ ಚಿಂತೆ ಮಾಡಬೇಡ, ಇಷ್ಟು ವರ್ಷ ನಿನಗ ಮಕ್ಕಳು ಆಗಿಲ್ಲ ಅಂತಂದ್ರ, ಯಾಕೆ ದೇವ್ರ ನಿನಗೆ ಇಷ್ಟು ವರ್ಷ ನಿನಗ ಮಕ್ಕಳು ಕೊಟ್ಟಿಲ್ಲ ಅಂದ್ರ, ನಿನ್ನ ಗರ್ಭದೊಳಗೆ ಹುಟ್ಟುವಂತ ಮಗು ಸಾಮಾನ್ಯವಾಗಿರುವಂತವನಲ್ಲ. ಈ ಜಗತ್ತಿನೊಳಗೆ ಗುರು, ಲಿಂಗ, ಜಂಗಮ, ಅಷ್ಟಾವರಣಗಳು, ಪಂಚಾಚಾರಗಳು, ಅದರ ಜೊತೆಗೆ ಪಾದೋದಕದ ಮಹತ್ವವನ್ನ, ಅದ್ರ ಜೊತೆಗೆ ದೇಶದೊಳಗ ಜನಗಳು, ಭಕ್ತರು ಮೂಢನಂಬಿಕೆಯಿಂದ ನಡೆದುಕೊಳ್ಳುವಂತ ಪ್ರಸಂಗದೊಳಗ ಮೂಢನಂಬಿಕೆಯನ್ನ ಬುಡಮೇಲವಾಗಿ ಕಿತ್ತು ಒಗೆಯುವುದಕ್ಕಾಗಿ ಜಗತ್ತಿಗೆ ಹುಟ್ಟಿ ಬರುವಂತ ಮಹಾತ್ಮ ನಿನ್ನ ಗರ್ಭದೊಳಗೆ ಹುಟ್ಟಿ ಬರ್ತಾನ. ಅಂತ ಮಹಾತ್ಮನಿಗೆ ಜನ್ಮ ಕೊಡ್ತಿ ಅಂತ ಹೇಳಿ ಯಾವಾಗ ಮಹಾತ್ಮರು ಹೇಳಿ ಅದೃಶ್ಯರಾಗಿ ಬಿಟ್ಟಿದ್ರಂತ. ಆ ತಾಯಿ ಕೈ ಒಳಗೆ ಲಿಂಗ ಹಿಡ್ಕೊಂಡಾಳ. ಕಣ್ಣು ತೆರೆದು ನೋಡ್ತಾರ, ಅಲ್ಲಿ ಮುಂದೆ ಜಂಗಮ ಶಿವಯೋಗಿ ಇಲ್ಲ. ಏನಿದು? ಇಂಥ ಇಷ್ಟಲಿಂಗ ಪೂಜೆದೊಳಗ ಒಂದು ಮಂಗಲವಾಗಿರುವಂತ ಘಟನೆ ನಾ ಕಂಡಿನಲ್ಲ ಅಂತ ಹೇಳಿ ಒಂದು ಕ್ಷಣ ಹಿಂಗ ಉಡಿ ಒಳಗ ನೋಡ್ತಾಳ. ಉಡಿ ಒಳಗೆ ಏನ್ ಬಿದ್ದಿತ್ತಂದ್ರ ಭಸ್ಮದ ಗಟ್ಟಿ ಇತ್ತಂತ ನೋಡ್ರಿ. ಅದ್ ಹೆಂಗ ಬಂದಿರ್ಬೇಕ್ರಿ? ಭಸ್ಮದ ಗಟ್ಟಿಯನ್ನ ಬಂದದ್ದನ್ನ ನೋಡಿ ಆ ತಾಯಿ ಅಂತಾಳ, ಇವತ್ತ ದೇವ್ರ ನನಗ ಕಣ್ಣು ತೆರೆದ ಅಂತ ತಿಳ್ಕೊಂಡು ಆ ಭಸ್ಮವನ್ನ ಕೈ ಒಳಗ ತಗೊಂಡು ಕಣ್ಣಿಗೆ ಒತ್ತುಕೊಂಡು ಗೆಸಿ ನಮಸ್ಕಾರ ಮಾಡ್ತಾಳೆ. ಇದೇ ಶಿವ ಕೊಟ್ಟ ಪ್ರಸಾದ ಅಂತ ಹೇಳಿ ಅದನ್ನ ಒಂದೀಟು ಅಣಿಗಚ್ಕೊಂಡು ಅದನ್ನ ಒಂದೀಟು ಬಾಯಿ ಒಳಗ ಸ್ವೀಕಾರ ಮಾಡ್ತಾಳಂತ ವಿಭೂತಿ ಗಟ್ಟಿಯನ್ನ. ಕೆಲವು ದಿನಗಳ ಕಳಿತಾವ. ಆ ತಾಯಿ ಮುಂದ ಗರ್ಭ ಬೆಳೆಯುತ್ತೆ, ಗರ್ಭ ನಿಲ್ಲುತ್ತೆ, ಗರ್ಭವನ್ನ ಧರಿಸ್ತಾಳೆ. ಮುಂದ ಆ ಗರ್ಭ ಬೆಳೀತಿರ್ಬೇಕಾದ್ರ ಮನೆಯೊಳಗ ಆನಂದವೇ ಆನಂದ, ಸುಖವೇ ಸುಖ. ಯಾವಾಗ ನಾನು ತಾಯಿ ಆಗುತ್ತೇನೆ ಅನ್ನುವಂತ ಸುದ್ದಿ ತವ್ರ ಮನೆಗೂ ಗೊತ್ತಾಯ್ತವ. ಇದೇ ಭಾಗದೊಳಗೆ ಕೊಣ್ಣೂರ್ ಅಂತ ಬರ್ತದ್ರಿ.
ಇಲ್ಲೇ ಬಿಜಾಪುರ ಜಿಲ್ಲೆ, ಬಹುಶಃ ಈಗ ಅದು ತಾಳಿಕೋಟೆ ತಾಲೂಕಿನಾಗ ಆಗಿರ್ಬೇಕ್ರಿ, ಕೊಣ್ಣೂರ್ ಅಂತ ಹೇಳಿ. ಆ ತಾಯಿ ತವ್ರ ಮನಿ ಕೊಣ್ಣೂರು. ಯಾವಾಗ ತವ್ರ ಮನೆಗೆ ಸುದ್ದಿ ಗೊತ್ತಾಯ್ತು, ಯಾವಾಗ ಆ ತಾಯಿಗೆ ಒಳ್ಳೆ ಬಯಕೆಗಳೇ ಪ್ರಾರಂಭ ಆಗಿದ್ವಿ. ಪ್ರತಿನಿತ್ಯಲು ಪಾದೋದಕ ಇಲ್ಲದೇನೆ ಆ ತಾಯಿ ಪ್ರಸಾದ ಮಾಡ್ತಿದ್ದಿಲ್ಲ. ಜಂಗಮರಿಗೆ ಪ್ರಸಾದ ಮಾಡಿಸಲಾರ್ದೇನೆ ಯಾವತ್ತೂ ಕೂಡ ಪ್ರಸಾದ ಮಾಡ್ತಿದ್ದಿಲ್ಲ. ಯಾರಾದ್ರೂ ಮನೆಗೆ ಭಿಕ್ಷುಕರು ಬಂದಾಗ ಅವ್ರಿಗೆ ನೀಡಿದ ಮೇಲೆನೆ ಪ್ರಸಾದ ಮಾಡೋದು. ಈ ರೀತಿಯಾಗಿ ಅವರಿಗೆ ಬೈಕಿಗಳು ಪ್ರಾರಂಭ ಆಗಿದ್ವಂತ. 8 ತಿಂಗಳುಗಳಾದ ನಂತರ ಗರ್ಭಕ್ಕೆ ಲಿಂಗಧಾರಣೆ ಮಾಡಿದ ನಂತರ 9 ತಿಂಗಳು ನವಮಾಸಗಳು